ಮುಖ್ಯಮಂತ್ರಿ ಪದವಿಯನ್ನ ನೆನೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣ್ಣೀರಿಟ್ಟಿದ್ದಾರೆ. ಸಿಎಂ ಕುರ್ಚಿ ಕೈ ತಪ್ಪಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾವುಕರಾದರು. ಡಿಕೆ ಶಿವಕುಮಾರ್ ಸಿಎಂ ಬೆನ್ನಲ್ಲೇ ಪಟ್ಟದ ಆಸೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊರಹಾಕಿದ್ದಾರೆ. ಅಂದ್ರೆ ಸಿಎಂ ಆಗುವಂತಹ ಆಕಾಂಕ್ಷೆಯನ್ನ ಹೊರಹಾಕಿದ್ದಾರೆ. ತುಮಕೂರಿನ ಸಿದ್ಧಾರ್ಥ ಕಾಲೇಜು ಸಿಬ್ಬಂದಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಭಾವುಕರಾದರು. 3 ಬಾರಿ ಸಿಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದರು. 2013ರಲ್ಲಿ ನಾನು ಗೆದ್ದಿದ್ರೆ ಸಿಎಂ ಆಗುವಂತಹ ಅವಕಾಶ ಇತ್ತು. ಆದರೆ ಆ ಸಂದರ್ಭದಲ್ಲಿ ಭಾರಿ ಪ್ರಮಾಣದಲ್ಲಿ ಷಡ್ಯಂತ್ರ ನಡೀತು, ನನ್ನನ್ನು ಸೋಲಿಸಲಾಯಿತು ಅಂತ ಕಣ್ಣೀರಿಟ್ಟಿದ್ದಾರೆ. 2018ರಲ್ಲೂ ಕೂಡ ನನಗೆ ಮುಖ್ಯಮಂತ್ರಿ ಸ್ಥಾನ ಮಿಸ್ ಆಯಿತು. ಈ ಬಾರಿಯೂ ಕೂಡ ನಾನು ಸಿಎಂ ಆಗುವ ನಿರೀಕ್ಷೆ ಇತ್ತು. ಆದರೆ ರಾಜಕೀಯದಲ್ಲಿ ತೀರ್ಮಾನಗಳು ಬೇರೆ ರೀತಿಯಾಗತ್ತೆ. ಈಗ ಕಾಂಗ್ರೆಸ್ ಡಿಸಿಎಂ ಹುದ್ದೆ ಕೊಟ್ಟಿರುವಂಥದ್ದು ದೊಡ್ಡ ಜವಾಬ್ದಾರಿ. ಸಿಎಂ ಸ್ಥಾನ ಸಿಗದೇ ಇದ್ದರೆ ರಾಜಕೀಯ ನಿವೃತ್ತಿ ಬಗ್ಗೆ ನಾನು ಆಲೋಚನೆ ಮಾಡಿದ್ದೆ. ತಂದೆಯ ಆಶಯದಂತೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾವುಕರಾದರು. ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಇಲ್ಲಿ ಬಂದ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು. ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು, ಯಾರ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದೊಡ್ಡ ಅದು ಆನಂದ ಬಾಷ್ಪ ಕಣಯ್ಯ ಅಂತ ಹೇಳಿದರು. ನಾನು SM ಕೃಷ್ಣ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸರ್ಚು ಮಾಡಿಸಿ ಅದನ್ನು ಹಿಂಗೆ ಬಂದೆ. ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ, ಸಿದ್ಧಾರ್ಥ ಸಂಸ್ಥೆ ಸಾಮಾನ್ಯವಾಗಿ ಬಂದಿಲ್ಲ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದ್ದೇವೆ. ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ದವಸ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಬಹುಶಃ ಅವರಿಗೆ ಅವತ್ತು ಕಲ್ಪನೆ ಇರಲಿಲ್ಲ, ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತೇಳಿ. ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಅದೆಲ್ಲ ಆಗಿರುವುದು ಈ 60 ವರ್ಷದಲ್ಲಿ ಒಬ್ಬ ಅಟೆಂಡರ್ ಇಂದ ಹಿಡಿದು, ಒಬ್ಬ ಹೆಡ್ ಮಾಸ್ಟರ್ ಇಂದ ಹಿಡಿದು ನೀವೆಲ್ಲರವರೆಗೂ. ಹಂಗಾದ್ರೆ ಇನ್ನೊಬ್ಬರೇ ಸಂಸ್ಥೆ ಕಟ್ಟಕ್ಕಾಗಲಿಲ್ಲ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಈ ಹಿಂದಿನ ಕೆಲವು ರಾಜಕೀಯ ಸನ್ನಿವೇಶಗಳು, ಅವರ ಜೀವನದ ಮಹತ್ತರ ಘಟ್ಟಗಳು, ಅದನ್ನು ಅವರು ಸ್ಮರಿಸ್ಕೊಂಡ್ರು. ಸಿಎಂ ಆಗುವಂತಹ ಅವಕಾಶ ಇತ್ತು. 2013ರಲ್ಲೇ ನಾನು ಸಿಎಂ ಆಗಬೇಕಾಗಿತ್ತು. ಆದರೆ ರಾಜಕೀಯದಲ್ಲಿ ತೀರ್ಮಾನಗಳೇ ನಡೆಯುತ್ತೆ, ಅದೆಲ್ಲವೂ ಕೂಡ ಬೇರೆ ರೀತಿಯೇ ಆಗುತ್ತೆ. ಅದರಿಂದಾಗಿ ನನಗೆ ಸಿಎಂ ಸ್ಥಾನ ಕೈ ತಪ್ಪಿತು. 2013ರಲ್ಲಿ ಆಗಬೇಕಾಗಿತ್ತು, ಆದರೆ ಚುನಾವಣೆ ಗೆಲ್ಲೋದಕ್ಕಾಗಲಿಲ್ಲ, ಸೋತೆ ನಾನಾಗ. ಹೀಗಾಗಿ ಆಗಲೂ ಕೂಡ ಸಿಎಂ ಆಗುವಂತಹ ಕನಸು ನನಸಾಗಲಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾವುಕರಾದರು. 2018ರಲ್ಲೂ ಕೂಡ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಆಗಲೂ ಕೂಡ ಮಿಸ್ ಆಯಿತು ಸಿಎಂ ಸ್ಥಾನ ಅಂತ ಕಣ್ಣೀರಿಟ್ಟಿದ್ದಾರೆ. ಭಾವುಕರಾದರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೀಗಾಗಿ ಸಿಎಂ ಆಗುವಂತಹ ಅವರ ಆ ಒಂದು ಆಕಾಂಕ್ಷೆ ಇನ್ನೂ ಅವರಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಹೀಗಾಗಿ ಮತ್ತೆ ಏನಾದರೂ ದಲಿತ ಸಿಎಂ ಚರ್ಚೆಗಳು ಆರಂಭವಾಗುತ್ತಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಕೊಟ್ಟಿರುವಂತಹ DCM ಹುದ್ದೆ ಏನಿದೆ ಅದು ಕೂಡ ತುಂಬ ದೊಡ್ಡ ಜವಾಬ್ದಾರಿ. ಸಿಎಂ ಸ್ಥಾನ ಸಿಗದೇ ಇದ್ದಾಗ ನಾನು ರಾಜಕೀಯ ನಿವೃತ್ತಿಯನ್ನೇ ಪಡಿಬೇಕು ಅಂತ ಕೂಡ ಆಲೋಚನೆ ಮಾಡಿದ್ದೆ.
ಬೇಡವೇ ಬೇಡ ರಾಜಕಾರಣ ಅಂತ. ಆದರೆ ತಂದೆಯ ಆಶಯದಂತೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ.